ಬೆಂಗಳೂರಿನ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ನಡೆಯುತ್ತಿರುವ ಗ್ರಾಫಿಕ್ ಪ್ರದರ್ಶನ 1925ರಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಉದ್ಘಾಟನೆಯಾದ ವೆಂಕಟಪ್ಪ ಆರ್ಟ್ ಗ್ಯಾಲರಿ ವಿಎಜಿ ಮೈಸೂರಿನ ಪ್ರಸಿದ್ಧ ವರ್ಣಚಿತ್ರಕಾರ, ಶಿಲ್ಪಿ ಮತ್ತು ಆಸ್ಥಾನ ಕಲಾವಿದ ಕೆ. ವೆಂಕಟಪ್ಪ 1886ರಿಂದ 1965 ಅವರನ್ನು ಗೌರವಿಸುವ ಪ್ರಮುಖ ರಾಜ್ಯ ಚಾಲಿತ ವಸ್ತುಸಂಗ್ರಹಾಲಯವಾಗಿದೆ. ವಿಳಂಬದ ನಂತರ, ಸ್ಥಳೀಯ ಕಲಾವಿದರ ಪ್ರತಿಭಟನೆಯ ನಂತರ ಇದನ್ನು 1971ರಿಂದ 1975ರಲ್ಲಿ ನಿರ್ಮಿಸಲಾಯಿತು ಮತ್ತು ಅವರ ವರ್ಣಚಿತ್ರಗಳು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೃತಿಗಳು ಮತ್ತು ಸಂಗೀತ ವಾದ್ಯಗಳ ಗಮನಾರ್ಹ ಸಂಗ್ರಹವನ್ನು ಹೊಂದಿದೆ. ಪ್ರಮುಖ ಐತಿಹಾಸಿಕ ವಿವರಗಳು ಸ್ಥಾಪನೆ ಮತ್ತು ಉದ್ದೇಶ. ಮೈಸೂರು ಸರ್ಕಾರವು 1966ರಲ್ಲಿ ಕೆ. ವೆಂಕಟಪ್ಪ ಅವರ ಸಂಗ್ರಹಗಳನ್ನು ಇರಿಸಲು ಗ್ಯಾಲರಿಯನ್ನು ನಿರ್ಮಿಸಲು ನಿರ್ಧರಿಸಿತು. ನವೆಂಬರ್ 24, 1967ರಂದು ಮುಖ್ಯಮಂತ್ರಿ ಎಸ್. ನಿಜಲಿಂಗಪ್ಪ ಅವರು ಅಡಿಪಾಯ ಹಾಕಿದರು. ಕಲಾವಿದರ ಪ್ರತಿಭಟನೆಗಳು. ನಿರ್ಮಾಣ ವಿಳಂಬದಿಂದಾಗಿ ಕಲಾವಿದರು 1921ರಲ್ಲಿ ಪಾದಚಾರಿ ಮಾರ್ಗದಲ್ಲಿ ಪ್ರತಿಭಟನೆ ನಡೆಸಿದರು, ಗ್ಯಾಲರಿಯ ಪೂರ್ಣಗೊಳಿಸುವಿಕೆಗೆ ಒತ್ತಾಯಿಸಿದರು. ಇದು 1925ರಲ್ಲಿ ಅಂತಿಮವಾಗಿ ಉದ್ಘಾಟನೆಗೆ ಕಾರಣವಾಯಿತು. ಸಂಗ್ರಹ. ಗ್ಯಾಲರಿಯು ಅವನೀಂದ್ರನಾಥ ಟ್ಯಾಗೋರ್ ಅವರ ಶಿಷ್ಯ ಕೆ. ವೆಂಕಟಪ್ಪ ಅವರ ಕೃತಿಗಳಿಗೆ ಸಮರ್ಪಿತವಾಗಿದೆ ಮತ್ತು ಕೆ. ಹೆಬ್ಬಾರ್ ಮತ್ತು ಶಿಲ್ಪಿ ರಾಜಾರಾಮ್ ಅವರ ಕೃತಿಗಳನ್ನು ಸಹ ಪ್ರದರ್ಶಿಸುತ್ತದೆ. ಸ್ಥಳ ಮತ್ತು ರಚನೆ. ಕಸ್ತೂರ್ಬಾ ರಸ್ತೆಯಲ್ಲಿರುವ ಸರ್ಕಾರಿ ವಸ್ತು ಸಂಗ್ರಹಾಲಯ 1865ರಲ್ಲಿ ಸ್ಥಾಪನೆಯಾಯಿತು ಮತ್ತು ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ವಿಐಟಿಎಂ ಪಕ್ಕದಲ್ಲಿರುವ ವ್ಯಾಜ್ 2 ಮಹಡಿಗಳ ಪ್ರದರ್ಶನಗಳನ್ನು ಹೊಂದಿದೆ. ಇತ್ತೀಚಿನ ಪುನಃಸ್ಥಾಪನೆ. 2024ರಲ್ಲಿ ಬ್ರಿಗೇಡ್ ಗ್ರೂಪ್ ತನ್ನ ಪರಂಪರೆಯನ್ನು ಸಂರಕ್ಷಿಸುವಾಗ ಜಾಗವನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿರುವ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಭಾಗವಾಗಿ ಮೂಲಸೌಕರ್ಯ, ಗ್ಯಾಲರಿ ಪ್ರದರ್ಶನಗಳು ಮತ್ತು ಕೆಫೆಯನ್ನು ಸೇರಿಸುವ ಪ್ರಮುಖ ಪುನಃಸ್ಥಾಪನೆ ಯೋಜನೆಯನ್ನು ಪ್ರಾರಂಭಿಸಿತು. ವ್ಯಾಜ್ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರಮುಖ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಕಲಾವಿದರಿಗೆ ಶಾಶ್ವತ ಸಂಗ್ರಹಗಳು ಮತ್ತು ತಾತ್ಕಾಲಿಕ ಪ್ರದರ್ಶನಗಳನ್ನು ಆಯೋಜಿಸುತ್ತದೆ. ಕರ್ನಾಟಕ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿರುವ ವೆಂಕಟಪ್ಪ ಕಲಾ ಗ್ಯಾಲರಿ ಕಸ್ತೂರ್ಬಾ ರಸ್ತೆಯ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದ ಪಕ್ಕದಲ್ಲಿದೆ. ಇದನ್ನು ಕೆಂಪು ಬಣ್ಣದ ಕಟ್ಟಡದಿಂದ ಸುಲಭವಾಗಿ ಗುರುತಿಸಬಹುದು. ಸರ್ಕಾರಿ ವಸ್ತು ಸಂಗ್ರಹಾಲಯವನ್ನು 1865ರಲ್ಲಿ ಸ್ಥಾಪಿಸಲಾಯಿತು. ಈ ವಸ್ತು ಸಂಗ್ರಹಾಲಯವು ಮೊಹೆಂಜದಾರೊದ ಪ್ರಾಚೀನ ವಸ್ತುಗಳು ಮತ್ತು ಮಥುರಾದ ಟೆರಾಕೋಟಾದ ಪ್ರದರ್ಶನಗಳನ್ನು ಹೊಂದಿದೆ. ವೆಂಕಟಪ್ಪ ಕಲಾ ಗ್ಯಾಲರಿಯು ಕೆಲವು ಪ್ರಸಿದ್ಧ ಕಲಾಕೃತಿಗಳನ್ನು ಪ್ರದರ್ಶಿಸುತ್ತದೆ ಮತ್ತು ಆದ್ದರಿಂದ ದೇಶದ ಎಲ್ಲಾ ಭಾಗಗಳ ಕಲಾಭಿಮಾನಿಗಳಿಗೆ ನಿಧಿಯಾಗಿದೆ. ವರ್ಷಪೂರ್ತಿ ಪ್ರದರ್ಶನದಲ್ಲಿ 2 ಮಹಡಿಗಳಿಗಿಂತ ಹೆಚ್ಚು 600 ವರ್ಣಚಿತ್ರಗಳನ್ನು ಒಳಗೊಂಡಿರುವ ವೆಂಕಟಪ್ಪ ಕಲಾ ಗ್ಯಾಲರಿಯು ಕಲಾಪ್ರಿಯರು ಭೇಟಿ ನೀಡಲೇಬೇಕಾದ ಸ್ಥಳವಾಗಿದೆ. ಇದು ಕೆಲವು ವಿಶೇಷವಾದ ದೃಶ್ಯ ಪ್ರದರ್ಶನಗಳ ಸಂಗ್ರಹಗಳನ್ನು ಹೊಂದಿದೆ. ವಸ್ತು ಸಂಗ್ರಹಾಲಯವು 18 ಗ್ಯಾಲರಿಗಳಾಗಿ ವಿಂಗಡಿಸಲಾದ 2 ಪ್ರದರ್ಶನ ಮಹಡಿಗಳನ್ನು ಹೊಂದಿದೆ. ಆಧುನಿಕ ಕಟ್ಟಡವು ಕಲಾ ವಸ್ತು ಸಂಗ್ರಹಾಲಯವನ್ನು ಹೊಂದಿದೆ. ಇದು ವರ್ಣಚಿತ್ರಗಳು, ಪರಿಹಾರ ಕೆಲಸ ಮತ್ತು ಸಂಗೀತ ವಾದ್ಯಗಳ ಸಣ್ಣ ಸಂಗ್ರಹವನ್ನು ಹೊಂದಿದೆ. ಗ್ಯಾಲರಿಗಳು ಶಿಲ್ಪಕಲೆ, ನೈಸರ್ಗಿಕ ಇತಿಹಾಸ, ಭೂವಿಜ್ಞಾನ, ಕಲೆ, ಸಂಗೀತ ಮತ್ತು ನಾಣ್ಯಶಾಸ್ತ್ರವನ್ನು ವ್ಯಾಪಿಸಿರುವ ವಿಭಾಗಗಳನ್ನು ಒಳಗೊಂಡಿದೆ. ಪುರಾತತ್ವ ವಸ್ತು ಸಂಗ್ರಹಾಲಯವು ಪಕ್ಕದಲ್ಲಿರುವ ಭವ್ಯವಾದ ಪಾರಂಪರಿಕ ಕಟ್ಟಡದಲ್ಲಿದೆ.
ಕಳೆದ 2000 ವರ್ಷಗಳ ಹಿಂದಿನ ಹಲವು ವಸ್ತುಗಳು ಇಲ್ಲಿವೆ. ಹಳೆಯ ಆಭರಣಗಳು, ಶಿಲ್ಪಗಳು, ನಾಣ್ಯಗಳು ಮತ್ತು ಶಾಸನಗಳು ಸೇರಿವೆ. ಹಲವಾರು ವರ್ಣಚಿತ್ರಗಳು, ಶಿಲ್ಪಗಳು ಮತ್ತು ನೂರಾರು ಇತರ ಕಲಾಕೃತಿಗಳೊಂದಿಗೆ ಈ ವಸ್ತು ಸಂಗ್ರಹಾಲಯವು ನಿಜವಾಗಿಯೂ ಯೋಗ್ಯವಾದ ಸ್ಥಳವಾಗಿದೆ. 8ನೇ ಶತಮಾನ ಬಿಸಿಯಷ್ಟು ಹಿಂದಿನ ಕಲಾಕೃತಿಗಳ ಸಂಗ್ರಹವಿದೆ. ನೂರಾರು ವರ್ಷಗಳಷ್ಟು ಹಿಂದಿನ ಶಿಲ್ಪಗಳು, ಆಯುಧಗಳು ಮತ್ತು ಕಲಾಕೃತಿಗಳ ಸಂಗ್ರಹವಿದೆ. 2026ರ ಆರಂಭದಲ್ಲಿ ಬೆಂಗಳೂರಿನಲ್ಲಿ ನಡೆಯುವ ಪ್ರಮುಖ ಗ್ರಾಫಿಕ್ ಮತ್ತು ಕಲಾ ಪ್ರದರ್ಶನಗಳಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ 23ನೇ ಚಿತ್ರ ಸಂತೆ, ಜನವರಿ 4, 2026 ಮತ್ತು ರಾಷ್ಟ್ರೀಯ ಆಧುನಿಕ ಕಲಾ ಗ್ಯಾಲರಿ NGMA ಮತ್ತು ಕಲೆ ಮತ್ತು ಛಾಯಾಗ್ರಹಣ ವಸ್ತು ಸಂಗ್ರಹಾಲಯ ಮ್ಯಾಪ್ ದಲ್ಲಿ ವಿವಿಧ ಸಮಕಾಲೀನ, ಡಿಜಿಟಲ್ ಮತ್ತು ಛಾಯಾಗ್ರಹಣ ಪ್ರದರ್ಶನಗಳು ಸೇರಿವೆ. ಈ ಸ್ಥಳಗಳು ಆಗಾಗ್ಗೆ ಗ್ರಾಫಿಕ್ ಮುದ್ರಣಗಳು ಮತ್ತು ಆಧುನಿಕ ಕಲೆಯನ್ನು ಒಳಗೊಂಡಿರುತ್ತವೆ. ಚಿತ್ರ ಸಂತೆ 2026 ಜನವರಿ 4, 2026 ನಡೆಯುವ ಇದು 1500 ಸಂಕಲನ ಕಲಾವಿದರನ್ನು ಒಳಗೊಂಡ ಬೃಹತ್ ತೆರೆದ ಕಲಾ ಉತ್ಸವವಾಗಿದೆ. NGMA ಬೆಂಗಳೂರು ಗ್ರಾಫಿಕ್ ಮುದ್ರಣಗಳು, ಆರಂಭಿಕ ಛಾಯಾಗ್ರಹಣ ಮತ್ತು ಆಧುನಿಕ, ಪೋಸ್ಟ್ ಆಧುನಿಕ ಕಲೆಗಳನ್ನು ಪ್ರದರ್ಶಿಸುವ ಪ್ರದರ್ಶನಗಳನ್ನು ನಿಯಮಿತವಾಗಿ ಆಯೋಜಿಸುತ್ತದೆ. ಕಲೆ ಮತ್ತು ಛಾಯಾಗ್ರಹಣ ವಸ್ತು ಸಂಗ್ರಹಾಲಯ ಮ್ಯಾಪ್ ಇತಿಹಾಸ, ಛಾಯಾಗ್ರಹಣ ಮತ್ತು ಆಧುನಿಕ, ಡಿಜಿಟಲ್ ಮತ್ತು ಗ್ರಾಫಿಕ್ ಕಲೆಗಳ ಮೇಲೆ ಕೇಂದ್ರೀಕರಿಸುವ ಪ್ರದರ್ಶನಗಳನ್ನು ಒಳಗೊಂಡಿದೆ. THOE ಆರ್ಟ್ ಎಕ್ಸ್ಪೋ 2025 ಡಿಸೆಂಬರ್ 5-7, 2025 ಜಯಮಹಲ್ ಅರಮನೆಯಲ್ಲಿ ಡಿಜಿಟಲ್ ಕಲೆ ಮತ್ತು ಛಾಯಾಗ್ರಹಣವನ್ನು ಒಳಗೊಂಡಂತೆ ನಿಗದಿಪಡಿಸಲಾಗಿದೆ. ನಡೆಯುತ್ತಿರುವ ಕ್ಷಣ ಕ್ಷಣದ ಪಟ್ಟಿಗಳಿಗಾಗಿ ಬುಕ್ ಮೈ ಶೋ ನಂತಹ ವೇದಿಕೆಗಳು ಮತ್ತು NGMA ಬೆಂಗಳೂರು ಮತ್ತು ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಇನ್ಸ್ಟಾಗ್ರಾಮ್ ಪುಟಗಳನ್ನು ಪರಿಶೀಲಿಸಿ. ಬೆಂಗಳೂರು ಶ್ರೀಮಂತ ಗ್ರಾಫಿಕ್ ಪ್ರದರ್ಶನ ಇತಿಹಾಸವನ್ನು ಹೊಂದಿದೆ. ಇದನ್ನು ಚಿತ್ರಕಲಾ ಪರಿಷತ್ತಿನಲ್ಲಿ 2ನೇ ಪ್ರಿಂಟ್ ಬಿಎನ್ನಲ್ ಇಂಡಿಯಾ 2022 ಆಯೋಜಿಸಿದೆ. ಇದು ಜಾಗತಿಕ ಗ್ರಾಫಿಕ್ ಮುದ್ರಣಗಳನ್ನು ಪ್ರದರ್ಶಿಸಿತು. NGMA ಬೆಂಗಳೂರು ಸ್ಥಾಪನೆ 2009 ಮತ್ತು ಮ್ಯಾಪ್ ಕಲೆ ಮತ್ತು ಛಾಯಾಗ್ರಹಣ ವಸ್ತು ಸಂಗ್ರಹಾಲಯ ನಂತಹ ಪ್ರಮುಖ ಸ್ಥಳಗಳು ಚಿತ್ರ ಸಂತೆಯಂತಹ ವಾರ್ಷಿಕ ಕಾರ್ಯಕ್ರಮಗಳ ಜೊತೆಗೆ ಆಧುನಿಕ ಮತ್ತು ಸಮಕಾಲೀನ ಮುದ್ರಣ ಮತ್ತು ಛಾಯಾಗ್ರಹಣವನ್ನು ನಿಯಮಿತವಾಗಿ ಆಯೋಜಿಸುತ್ತವೆ. ಬೆಂಗಳೂರಿನಲ್ಲಿ ಪ್ರಮುಖ ಐತಿಹಾಸಿಕ ಮತ್ತು ಪುನರಾವರ್ತಿತ ಗ್ರಾಫಿಕ್ ಪ್ರದರ್ಶನಗಳು 2ನೇ ಮುದ್ರಣ ಬಿಯೆನ್ನಾಲೆ ಇಂಡಿಯಾ 2022 ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ನಡೆದ ಇದು ಮಹತ್ವದ ಮೈಲಿಗಲ್ಲನ್ನು ಗುರುತಿಸಿತು. ಸೋಮನಾಥ ಹೊರೆಗಾಗಿ ವಿಶೇಷ ವಿಭಾಗ ಸೇರಿದಂತೆ 14 ದೇಶಗಳಿಂದ 121 ರಾಷ್ಟ್ರೀಯ ಮತ್ತು ವಿವಿಧ ಅಂತರರಾಷ್ಟ್ರೀಯ ಕೃತಿಗಳನ್ನು ಒಳಗೊಂಡಿದೆ. ಬೇಕ್ನಲ್ಲಿ ಗ್ರಾಫಿಕ್ ವಿನ್ಯಾಸ ಮತ್ತು ಮುದ್ರಣ ತಯಾರಿಕೆ. ಬೆಂಗಳೂರು ಅಂತರರಾಷ್ಟ್ರೀಯ ಕೇಂದ್ರ ಬೇಕ್ ತಂತ್ರಜ್ಞಾನ ಮತ್ತು ಕಲೆಯ ಛೇದಕವನ್ನು ಎತ್ತಿ ತೋರಿಸುವ, ಗ್ರಾಫಿಕ್ ವಿನ್ಯಾಸದ ಆತ್ಮವನ್ನು ಮರುಪರಿಚಯಿಸುವುದು ನಂತಹ ವಿಶೇಷ ಗ್ರಾಫಿಕ್ ವಿನ್ಯಾಸ ಪ್ರದರ್ಶನಗಳನ್ನು ಆಯೋಜಿಸಿದೆ. ಮ್ಯಾಪ್ ಕಲೆ ಮತ್ತು ಛಾಯಾಗ್ರಹಣ ವಸ್ತು ಸಂಗ್ರಹಾಲಯ ಉದ್ಘಾಟನಾ ಪ್ರದರ್ಶನಗಳು 2023 ಜ್ಯೋತಿ ಭಟ್ ಅವರ ಛಾಯಾಚಿತ್ರಗಳು ಸೇರಿದಂತೆ ಪ್ರಮುಖ ಸಂಗ್ರಹಗಳೊಂದಿಗೆ ತೆರೆಯಲಾಗಿದೆ ಮತ್ತು ಅದರ 2ನೇ ಪ್ರದರ್ಶನವಾದ ಬಿನೀತ್ ದಿ ಟರ್ನಿಂಗ್ ಸ್ಕೈ ನಲ್ಲಿ ದೃಶ್ಯ ಸಂಸ್ಕೃತಿ ಮತ್ತು ಕಲೆಯ ಮೇಲೆ ಕೇಂದ್ರೀಕರಿಸಲಾಗಿದೆ. NGMA ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಬೆಂಗಳೂರು 2009 ಈ ಸ್ಥಳವು ಸೈನ್ ಪೋಸ್ಟ್ಸ್ ಆಫ್ ದಿ ಟೈಮ್ಸ್ ನಿಂದ ಪ್ರಾರಂಭಿಸಿ ನಿರಂತರವಾಗಿ ಮುದ್ರಣ ಮತ್ತು ಫೋಟೋ ಪ್ರದರ್ಶನಗಳನ್ನು ಹೊಂದಿದೆ.
ಚಿತ್ರ ಸಂತೆ ವಾರ್ಷಿಕ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಆಯೋಜಿಸುವ ಈ ಬೃಹತ್ ವಾರ್ಷಿಕ ಒಂದು ದಿನದ ಬೀದಿ ಕಲಾ ಉತ್ಸವವು ಜನವರಿಯಲ್ಲಿ ಆಗಾಗ್ಗೆ ಗ್ರಾಫಿಕ್ ಕಲಾವಿದರು, ಮುದ್ರಣಕಾರರು ಮತ್ತು ಛಾಯಾಗ್ರಾಹಕರನ್ನು ಒಳಗೊಂಡಿರುತ್ತದೆ. ವೆಂಕಟಪ್ಪ ಕಲಾ ಗ್ಯಾಲರಿ, ಕೆ. ಹೆಬ್ಬಾರ್ ಅವರಂತಹ ಮಾಸ್ಟರ್ಗಳ ಕೃತಿಗಳನ್ನು ಪ್ರದರ್ಶಿಸಲು ಮತ್ತು ಸಮಕಾಲೀನ ಗ್ರಾಫಿಕ್ ಕಲಾವಿದರಿಗೆ ವೇದಿಕೆಯನ್ನು ಒದಗಿಸಲು ಹೆಸರುವಾಸಿಯಾಗಿದೆ. ಗ್ರಾಫಿಕ್ ಕಲೆಗೆ ಪ್ರಮುಖ ಸ್ಥಳಗಳು: ಕರ್ನಾಟಕ ಚಿತ್ರಕಲಾ ಪರಿಷತ್ತು. ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಕಲೆಗಳಿಗೆ ಮೀಸಲಾಗಿರುವ 18 ಗ್ಯಾಲರಿಗಳು. ಮ್ಯಾಪ್ ಕಲೆ ಮತ್ತು ಛಾಯಾಗ್ರಹಣ ವಸ್ತುಸಂಗ್ರಹಾಲಯ, ಛಾಯಾಗ್ರಹಣ ಮತ್ತು ಗ್ರಾಫಿಕ್ ಕಲೆಯಲ್ಲಿ ಪರಿಣತಿ ಹೊಂದಿರುವ ಆಧುನಿಕ ಸ್ಥಳ. NGMA ಬೆಂಗಳೂರು. ಪರಂಪರೆಯ ಮಾಣಿಕ್ಯವೇಲು ಭವನದಲ್ಲಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ಕೇಂದ್ರ, ಬೇಕ್, ಆಗಾಗ್ಗೆ ವಿನ್ಯಾಸ ಕೇಂದ್ರಿತ ಪ್ರದರ್ಶನಗಳನ್ನು ಆಯೋಜಿಸುತ್ತದೆ.